ಜಿ ಎಲ್ಲಿ ಹೋಗ್ತಾ ಇದೀವಿ ಇವಾಗ? ಇಲ್ಲಿ ವಿರಾಜಪೇಟೆ ಹತ್ರ ಒಂದು ಹಳ್ಳಿ, ಅಲ್ಲಿ ಕೊಡಗುನಲ್ಲಿ ಒಂದು ಸ್ಪೆಷಲ್ ಹಬ್ಬ ಪ್ರತಿ ವರ್ಷ ಮಾಡ್ತಾರಂತೆ, ಕುಂಡೆ ಹಬ್ಬ ಅಂತ. ಅಂದರೆ ಕೊಡಗು ಕಲ್ಚರು. ಸೊ ಅದನ್ನು ನೋಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅವಾಚ್ಯ ಶಬ್ದಗಳಿಂದ ಬೈಯೋ ಹಬ್ಬ ಅದು. ಅದು ದೇವ್ರಿಗೆ ಬೈತಾರಂತೆ. ಅದು ಹೇಗಿರುತ್ತೆ ಏನು ಒಂದು ಗೊತ್ತಿಲ್ಲ. ಫಸ್ಟ್ ಟೈಮ್ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ನಿಮಗೂ ತೋರಿಸ್ತೀವಿ, ನೋಡಿ ಎಂಜಾಯ್ ಮಾಡಿ. ಅಂತೂ ನಾವು ಕೊಡಗಿನ ಕಡೆಗೆ ಹೊರಟ್ವಿ. ದಾರಿ ಸೈಡೆಲ್ಲ ಗದ್ದೆಗಳು, ಬಂಡೆಗಳು, ರಾಮನಗರದ ಬಂಡೆಗಳಂತೂ ನೋಡ್ಲಿಕ್ಕೆ ಎಷ್ಟು ಖುಷಿ ಆಗತ್ತಂದ್ರೆ, ನೀವು ನೋಡ್ತಾ ಇದ್ರೆ ಒಂದು ಕಡೆಗೆ ಆನೆ ರೀತಿ, ಇನ್ನೊಂದು ಕಡೆ ಬಸವಣ್ಣನ ರೀತಿ, ಇನ್ನೊಂದು ಕಡೆ ಲಿಂಗದ ರೀತಿ, ಎಷ್ಟು ಬಂಡೆಗಳು, ಎಷ್ಟು ಚೆನ್ನಾಗಿ ಇಲ್ಲಿ ಕೊರೆದು ರೋಡನ್ನು ಮಾಡಿದ್ದಾರೆ ಗೊತ್ತಾ. ಅದ್ಭುತವಾಗಿ ಮಾಡಿದ್ದಾರೆ. ಅಕ್ಕಪಕ್ಕ ನೋಡ್ತಾ ಹೋದ್ರೆ ಅದ್ರ ಖುಷಿನೇ ಬೇರೆ, ಆನಂದವೇ ಬೇರೆ. ಹಾಗೇ ನಾವು ಹೋಗ್ತಾ ಹೋಗ್ತಾ ನಾವು ಚನ್ನಪಟ್ಟಣದಕ್ಕೆ ಅಲ್ಲಿ ಕ್ರಾಸ್ ಆಗ್ತೀವಿ. ಒಂದು ಕಡೆಗೆ ಈ ಕ್ರಾಸ್ ಆಗಿ ಸ್ವಲ್ಪ ಮುಂದೆ ಹೋದ್ರೆ ಒಂದು ಕಲ್ಯಾಣಿ ಸಿಗುತ್ತೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಅದರ ನಂತರ ಅಲ್ಲಿ ಕ್ರಾಸ್ ಆಗಿ ಮತ್ತೆ ಮೈಸೂರು ಕಡೆಗೆ ನಾವು ತಗೊಳ್ತೀವಿ. ಹೋಗ್ಬೇಕಾದ್ರೆ ಆ ಹುಣಸೂರು ರೋಡಲ್ಲಿ ಮಾವಿನ ಹಣ್ಣುಗಳನ್ನು ಮಾರ್ತಾರೆ. ಎಷ್ಟು ಡಿಸೈನ್ ಆಗಿ ಮಾಡಿಟ್ಟಿದ್ದಾರೆ ನೋಡಿ. ಪ್ರತಿ ಒಂದು ಪಿರಮಿಡ್ ತರ ಕಾಣುತ್ತೆ, ಅಷ್ಟು ಚೆನ್ನಾಗಿ ಜೋಡಿಸಿರ್ತಾರೆ. ಎಷ್ಟು ತಾಳ್ಮೆ ಬೇಕಲ್ವಾ. ಅದರ ನಂತರ ನಾವು ಕಾಡಿನ ಮಧ್ಯ ಗೋಣಿಕೊಪ್ಪದ ಕಡೆಗೆ ಎಂಟ್ರಿ ಆಗ್ತೀವಿ. ಎತ್ತ ಕಡೆ ನೋಡಿದ್ರು ಹಸಿರು, ಅದ್ರ ಮಧ್ಯ ಆ ಕಾಡಿನ ಮಧ್ಯ ಒಂದು ಫಾರೆಸ್ಟ್ ಆಫೀಸ್ ಅಂದ್ರೆ ಚೆಕ್ಕಿಂಗ್ ಆಫೀಸ್ ಇದೆ. ಅದನ್ನು ದಾಟಿ ಹೋಗ್ತಾ ಹೋಗ್ತಾ ಅದರ ನಂತರ ಒಂದು ಕಡೆಗೆ ಆನೆ ಬಿಡಾರ ಇದೆ. ಆ ಆನೆ ಬಿಡಾರದ ಮಕ್ಕಳು ಈ ಬೇಡು ಹಬ್ಬ ಅಥವಾ ಈ ಕುಂಡೆ ಹಬ್ಬನ ಆಚರಣೆಗೆ ರೆಡಿ ಆಗ್ತಾ ಇದ್ರು. ಅಲ್ಲೇ ನಿಂತು ತುಂಬಾ ಜನ ನೋಡ್ತಾ ಇದ್ರು. ನಾವು ನೋಡ್ಬಿಟ್ಟು ಈ ಸಾಕಾನೆ ಬಿಡಾರನ ನೋಡ್ಕೊಂಡು, ಅಂದ್ರೆ ಮತ್ತಿಗೋಡು ಸಾಕಾನೆ ಬಿಡಾರ ಇದನ್ನ ನೋಡ್ಕೊಂಡು ಮುಂದೆ ಹಾಗೆಯೇ ಹೋಗ್ತಾ ನೋಡಿ ಸ್ಟಾರ್ಟ್ ಆಗೇ ಬಿಡ್ತು. ಎಷ್ಟು ಚೆನ್ನಾಗಿ ಕೂಗಾಡ್ಕೊಂಡು ಅಲ್ದಾಡ್ಕೊಂಡು ಹಾಗೆಯೇ ಹೋಗಿ ನಮ್ಮ ಮನೆ ಕಡೆಗೆ, ಅಂದ್ರೆ ನಮ್ಮ ಭಾವನ ಮನೆ ಕಡೆಗೆ ಹೋದ್ವಿ. ಇದು ಗೋಣಿಕೊಪ್ಪದ ಹತ್ರ ಇರೋ ಚೆನ್ನಗುಳಿ ನಮ್ಮ ಭಾವನ ಮನೆ. ಇಲ್ಲಿ ತೀರ್ಥನಾರಾಯಣ ಅಣ್ಣನಿಗೆ ಒಂದು ಸಣ್ಣದೊಂದೆರಡು ಬಾಳೆಹಣ್ಣು ಹಾಗೆ ಜೊತೆಗೆ ಸ್ವಲ್ಪ ಹಣವನ್ನು ಕೊಟ್ಟು ಕಳಿಸ್ತಾನೆ. ನಮ್ಮ ಕೊಡಗಲ್ಲಿ ಒಳ್ಳೆ ಒಂದು ದೇವಸ್ಥಾನ, ಭದ್ರಕಾಳಿ ದೇವಸ್ಥಾನ, ಕಾಡಯ್ಯಪ್ಪ ದೇವಸ್ಥಾನ, ಒಳ್ಳೆ ಪೂಜೆ ಆಗ್ತದೆ. ವರ್ಷ ಜನಗಳು ಹೊರಗಿಂದ ಸುಮಾರು ಜನ ಬರ್ತಾರೆ, ಸುಮಾರು ವೇಷಗಳಾಗ್ತಾರೆ. ಕೂರ್ಗಲ್ಲಿ ಈ ತರ ಹೊಸ ಒಂದು ಹಬ್ಬ ಆಗ್ತದೆ, ವರ್ಷ ಒಂದು ಹಬ್ಬ ಆಗ್ತದೆ. ಪ್ರತಿಯೊಂದು ವೇಷ ಹಾಕೊಂಡು ಬರ್ತಾರೆ. ಒಳ್ಳೊಳ್ಳೆ ಜನ ಕಾಟುವಾಸಿಗಳು ಅವ್ರದೇ ದೇವ್ರದ್ದು ಪೂಜೆ ಆಗಿ ವೇಷ ಮಾಡ್ಕೊಂಡು ಆಟ ಆಡಕ್ಕೆ ಬರ್ತಾರೆ. ಬಂದ್ಬಿಟ್ಟು ದೇವ್ರ ನೋಟ್ಟು ಆಸ್ತಿ ಮಾಡಿ ಹೋಗ್ತಾರೆ. ಅದೇ ವರ್ಷ ಒಳ್ಳೆ ಜನಗಳು ಬರ್ತಾ ಇರ್ತಾರೆ. ಹೊರಗಿಂದ ಸುಮಾರು ಜನ ಬರ್ತಾರೆ. ಬಂದ್ಬಿಟ್ಟು ಪೂಜೆ ಎಲ್ಲ ಮಾಡಿ ಆರಾಮಾಗಿ ಹೋಗ್ತಾರೆ. ದೇವ್ರದ್ದು ಬತ್ತಿ ನೋಡ್ಕೊಂಡು ಒಂದು ವರ್ಷ ವೇಷ ಆಗ್ತಾರೆ. ಬನ್ನಿ ಬೇಡು ಹಬ್ಬ ನೋಡ್ಕೊಂಡು ಬರೋಣ. ಇದು ಕೊಡಗಲ್ಲಿ ಆಚರಿಸೋ ಅಯ್ಯಪ್ಪ ಭದ್ರಕಾಳಿಯ ವಿಶಿಷ್ಟ ಆಚರಣೆ. ವಿವಿಧ ವೇಷಭೂಷಣಗಳನ್ನು ಹಾಕೊಂಡು ಕುಣಿತಾ ಇರೋ ಗಿರಿಜನರು, ಕೈಯಲ್ಲಿ ಬುರುಡೆ, ಬಾಯಲ್ಲಿ ಕುಂಡೆ ಹಾಡು, ತಲೆನಲ್ಲಿ ಮದ್ಯದ ಅಮಲು. ಇದು ಕೊಡಗು ಜಿಲ್ಲೆಯಲ್ಲಿ ಕುಂಡೆ ಹಬ್ಬ ಅಥವಾ ಬೇಡು ಹಬ್ಬ ಅಥವಾ ಕುದುರೆ ಹಬ್ಬ ಅಂತ ಮಾಡೋ ಅತಿ ಅಪರೂಪದ ದೃಶ್ಯ. ಹೊರ ಜಗತ್ತಿನಿಂದ ದೂರವೇ ಉಳಿದು ಜೀವನ ಮಾಡೋ ಕಾಡಿನ ಮಕ್ಕಳು ಆಚರಣೆ ಮಾಡೋ ಹಬ್ಬ. ಇದು ಪೊನ್ನಂಪೇಟೆ ತಾಲೂಕಿನ ದೇವರಾಪುರ ಗ್ರಾಮದಲ್ಲಿ ನಡೆಯೋ ಶ್ರೀ ಅಯ್ಯಪ್ಪ ಭದ್ರಕಾಳಿ ದೇವರ ಬೇಡು ಹಬ್ಬ. ಆದರೆ ಗಿರಿಜನರಲ್ಲಿ ಇದು ಅಥವಾ ರಾಜ್ಯದಲ್ಲಿ ಕುಂಡೆ ಹಬ್ಬ ಅಂತಲೇ ಖ್ಯಾತಿ ಪಡೆದುಕೊಂಡಿದೆ. ಜನತೆಯಿಂದ ಹಣ ವಸೂಲಿ ಮಾಡ್ತಾರೆ. ಹಣ ನೀಡದಿದ್ದರೆ ಕೆಟ್ಟ ಬೈಗುಳದ ಗಿಫ್ಟೇ ಸಿಗುತ್ತೆ. ಆದ್ದರಿಂದ ಇದು ಬೈಗುಳದ ಹಬ್ಬ ಅಂತಲೂ ನಾಮಾಂಕಿತ ಆಗಿದೆ. ಹಲವು ಬಗೆಯ ಕುಂಡೆ ಹಾಡುಗಳು ಈ ಗಿರಿಜನರ ಬಾಯಲ್ಲಿ ಸದಾ ಗುಣುತ್ತಾ ಇರ್ತಾರೆ. ಕೊನೆಗೆ ಎಲ್ಲ ಗಿರಿಜನರು ಬಂದು ಸೇರೋದು ಇದೇ ಅಯ್ಯಪ್ಪ ದೇವಸ್ಥಾನದ ಹತ್ರ, ಅಂದರೆ ಈ ಅಯ್ಯಪ್ಪ ಭದ್ರಕಾಳಿ ದೇವಸ್ಥಾನದ ಹತ್ರ. ಸ್ವಲ್ಪ ಹಣನ ದೇವರಿಗೆ ಖರ್ಚು ಮಾಡಿ ಉಳಿದ ಹಣನ ಅವ್ರು ಖರ್ಚು ಮಾಡ್ಕೊತಾರೆ. ಈ ಗಿರಿಜನರು ಹೆಚ್ಚಾಗಿ ಬೈಯೋದು ಅಯ್ಯಪ್ಪ ದೇವ್ರನ್ನ. ಇದಕ್ಕೆ ಕಾರಣನೂ ಉಂಟು. ಪುರಾತನ ಕಾಲದಲ್ಲಿ ಗಿರಿಜನರು ಅಯ್ಯಪ್ಪ ದೇವರ ಜೊತೆಗೆ ಕಾಡಿಗೆ ತೆರಳಿದಾಗ ಅಲ್ಲಿ ಭದ್ರಕಾಳಿ ದೇವರ ದರ್ಶನವಾಗುತ್ತಂತೆ.
ಈ ಸಂದರ್ಭದಲ್ಲಿ ಅಯ್ಯಪ್ಪ ದೇವರು ಗಿರಿಜನರನ್ನ ಕಾಡಲ್ಲೇ ಬಿಟ್ಬಿಟ್ಟು ಭದ್ರಕಾಳಿ ಜೊತೆಗೆ ಹೊರಟೋಗ್ಬಿಡ್ತಾರಂತೆ. ಈ ಸಂದರ್ಭ ಗಿರಿಜನರು ಅಯ್ಯಪ್ಪ ದೇವ್ರನ್ನ ನಿನ್ಸೋದಕ್ಕೆ ಅಂದರೆ ಬೈಯೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಇತಿಹಾಸ. ಅಲ್ಲಿಂದ ಇದನ್ನ ಉತ್ಸವವಾಗಿ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ಕೊಂಡ್ಬರ್ತಾರೆ. ಪ್ರತಿ ವರ್ಷನೂ ಇದನ್ನು ಆಚರಿಸ್ತಾನೆ ಇದ್ದಾರೆ. ನೋಡಿ ಹೇಗೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಕೋಳಿ ಹಿಡ್ಕೊಂಡು, ಕುದುರೆನ ಮಾಡಿಕೊಂಡು, ಒಬ್ಬೊಬ್ಬರು ಒಂದೊಂದು ಡ್ರೆಸ್ ಹಾಕ್ಕೊಂಡು, ಗೋಣಿ ಚೀಲನ ಹಾಕ್ಕೊಂಡು, ಬುರ್ಡೆ, ಪ್ಲಾಸ್ಟಿಕ್ ಡಬ್ಬ, ಟಿನ್ಗಳನ್ನು ಇಟ್ಕೊಂಡು, ಕೇಕೆ ಹಾಕ್ಕೊಂಡು, ಸಿಕ್ಕಿದವ್ರನ್ನ ಕೆಟ್ಟ ಪದಗಳಲ್ಲಿ ಕೂಗಾಡಿಕೊಂಡು ಬೈಕೊಂಡು, ಆದರೆ ಯಾರೂ ಸಹ ಬೇಜಾರು ಮಾಡ್ಕೊಳ್ಳೋದು, ಒಬ್ಬರ ಮುಖದಲ್ಲಿ ಸಿಕ್ಕಿದೆಯಾ ನೋಡಿ. ಎಲ್ಲರೂ ಖುಷಿಯಿಂದ, ಅಷ್ಟು ಬೈದರೂ ಸಹ ಖುಷಿಯಿಂದ ಹ್ಯಾಪಿಯಿಂದ ಇದ್ದಾರೆ. ಖುಷಿಯಾಗಿರೋದು ಅಂತ ಹೇಳಿ ನಾವು ನೋಡಬೇಕು ಅಂದರೆ ಇಲ್ಲಿಗೆ ಹೋಗಬೇಕು. ಅದಕ್ಕೆ ನಾವು ಸಹ ಇಲ್ಲಿಗೆ ಬಂದಿದ್ದೀವಿ ನೋಡೋದಕ್ಕೆ. ಇದು ಎಂಥ ಒಂದು ದೊಡ್ಡ ಬಯಲು ಅಂತ ಹೇಳಿದ್ರೆ, ನಮ್ಮೂರ ಕಡೆಗೆ ಸಂತೆ ಅಂತ ಮಾಡ್ತೀವಿ, ಆ ಲೆವೆಲಿಗೆ ಬಯಲಿದೆ. ಎಲ್ಲರೂ ಆಯಿಲ್ ಹಚ್ಕೊಂಡು ಎಲ್ಲ ಜನಗಳ ಜೊತೆಗೆ ಪ್ರೀತಿಯಿಂದ, ಸಹನೆಯಿಂದ, ಖುಷಿಯಿಂದ ಕುಪ್ಪಳಿಸ್ತಾ ಇರ್ತಾರೆ, ಎಂಜಾಯ್ ಮಾಡ್ತಾ ಇರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಡೀ ದಿನ ಹೋಗೋದೇ ಗೊತ್ತಾಗಲ್ಲ. ಮತ್ತು ಯಾವಾಗಪ್ಪ ಈ ದಿನ ಬರುತ್ತೆ ಅಂತ ಎಲ್ಲ ಊರಲ್ಲೂ ಕಾಯ್ತಾ ಇರ್ತಾರೆ. ಯಾಕಂದರೆ ಈ ಹಬ್ಬ ಅಷ್ಟು ಖುಷಿ ಕೊಡೋ ಹಬ್ಬ, ಅಷ್ಟು ಚೆಂದ ಇರೋ ಹಬ್ಬ. ನೋಡಿ ಈಶ್ವರ, ಪಾರ್ವತಿ, ಎಲ್ಲ ದೇವರುಗಳನ್ನು, ಎಲ್ಲ ಜನಗಳನ್ನು ನೋಡ್ಬೋದು. ಆದರೆ ಖುಷಿ ಒಂದೇ ಇಲ್ಲಿ ಮನೆ ಮಾಡಿರುತ್ತೆ. ಬನ್ನಿ, ನೀವು ಬನ್ನಿ, ನಿಮ್ಮೂರನ್ನೂ ಕರ್ಕೊಂಡು ಬನ್ನಿ. ಈ ಹಬ್ಬವನ್ನು ಪ್ರತಿ ವರ್ಷ ಆಚರಿಸ್ತಾರೆ. ಎಷ್ಟೋ ಕಡೆಗಳಿಂದ, ದೇಶ ವಿದೇಶಗಳಿಂದ ಈ ಹಬ್ಬಕ್ಕಾಗಿ ಬಿಡುವು ಮಾಡ್ಕೊಂಡು ಬರ್ತಾರೆ. ನಾವು ಬಿಡುವು ಮಾಡ್ಕೊಂಡು ಬಂದಿದ್ದೀವಿ. ನೀವು ಸಹ ಮುಂದಿನ ವರ್ಷ ಬನ್ನಿ. ಎಲ್ಲರೂ ಕೂಡಿ ಕುಣಿದು ಕುಪ್ಪಳಿಸಿ ಸಂತೋಷವಾಗಿ ಈ ಒಂದು ದಿನನ ಆಚರಿಸೋಣ.
ಯಾವುದೇ ಭೇದ ಭಾವ ಇಲ್ಲದೆ ಮನಸ್ಸನ್ನು ಖುಷಿಪಡಿಸ್ಕೊಂಡು ಹೋಗೋಣ.